ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು KCET ಆಪ್ಷನ್ ಎಂಟ್ರಿ ಬಗ್ಗೆ ಹಲವಾರು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು. ಅಂದ್ರೆ ಆಪ್ಷನ್ ಎಂಟ್ರಿಗೆ ಎಲ್ಲಿ ಅಪ್ಲೈ ಮಾಡಬೇಕು ಮತ್ತೆ ಹೊಸದಾಗಿ ಕೌನ್ಸಿಲಿಂಗಿಗೆ ಅಪ್ಲಿಕೇಶನ್ ಇರತ್ತಾ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ತಿಳಿದುಕೊಳ್ತಾ ಇದೀವಿ. ಮೊದಲನೇ ಪ್ರಶ್ನೆ, ಈ ಆಪ್ಷನ್ ಎಂಟ್ರಿ ಮೊಬೈಲ್ನಲ್ಲಿ ಮಾಡಬಹುದಾ ಅಂತ ಕೇಳ್ತಾ ಇದ್ರು. ನಿಮ್ಗೊಂದು ವಿಷಯ ಹೇಳೋದಾದ್ರೆ, ಯಾರು ಕೂಡ ಮೊಬೈಲ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಡಿ. ಯಾಕಂತ ಹೇಳಿದ್ರೆ ಈ ಆಪ್ಷನ್ ಎಂಟ್ರಿ ಒಳಗಡೆ ನೀವು ತುಂಬಾ ಕಾಲೇಜ್ಗಳ ಹೆಸರನ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಅಲ್ಲಿ ಕರೆಕ್ಟಾಗಿ ಕಾಲೇಜ್ಗಳನ್ನು ಆ್ಯಡ್ ಮಾಡೋದಕ್ಕೆ ಯಾವ್ಯಾವ ಕಾಲೇಜಸನ್ನು ಆ್ಯಡ್ ಮಾಡಿದೀವಿ ನಿಮಗೂ ಕೂಡ ಗೊತ್ತಿರಬೇಕು. ಸೊ ಇದಕ್ಕೆಲ್ಲ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ಈ ಆಪ್ಷನ್ ಎಂಟ್ರಿ ಮಾಡಿದ್ರೆ ಒಳ್ಳೆಯದು. ಓಕೆ, ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಅದರೊಳಗಡೆ ಆಪ್ಷನ್ ಎಂಟ್ರಿ ಮಾಡಿ, ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ. ಅದಂತರ ಮುಂದಿನ ಪ್ರಶ್ನೆ, ಈಗ ಆಪ್ಷನ್ ಎಂಟ್ರಿಗೆ ಏನಾದ್ರು ಸೆಪರೇಟ್ ಅಪ್ಲಿಕೇಶನ್ ಇರತ್ತಾ ಅಂತ ಕೇಳ್ತಾ ಇದ್ರು. ಈ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಅದಕ್ಕೆ ಸೆಪರೇಟ್ ಆಗಿ ಅಪ್ಲಿಕೇಶನ್ ಇರಲ್ಲ. ನೀವೀಗ KCET ಎಕ್ಸಾಮ್ಗೆ ಏನು ಅಪ್ಲಿಕೇಶನ್ ಹಾಕಿದ್ರಿ, ಅದರ ಬೇಸಿಸ್ ಮೇಲೆ ಈಗ ರ್ಯಾಂಕ್ ಬಂದಿದೆ. ಓಕೆ, ಆ ರ್ಯಾಂಕ್ ಆಧಾರದ ಮೇಲೆ ನೀವೀಗ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಅಂದರೆ ಆಪ್ಷನ್ ಎಂಟ್ರಿ ಏನಿದೆ ಅದನ್ನು ಮಾಡ್ತೀರಾ. ಕೌನ್ಸಿಲಿಂಗ್ನ ನೆಕ್ಸ್ಟ್ ಪ್ರಾಸೆಸ್ ಇದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದಿದೆ, ಅದರ ನೆಕ್ಸ್ಟ್ ಪ್ರಾಸೆಸ್ ಆಪ್ಷನ್ ಎಂಟ್ರಿ. ಸೊ ಅದಕ್ಕೋಸ್ಕರ ಈಗಾಗಲೇ KCET ಎಕ್ಸಾಮ್ ಏನು ಅಪ್ಲಿಕೇಶನ್ ಹಾಕಿದ್ರು, ಅದೇ ಅಪ್ಲಿಕೇಶನ್ ಏನಿದೆ ಅದು ಟೋಟಲ್ ಕೌನ್ಸಿಲಿಂಗ್ ಥ್ರೂ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತೂ ಮುಗಿದಿದೆ, ಆಪ್ಷನ್ ಎಂಟ್ರಿಗೆ ಡೇಟ್ ಅನೌನ್ಸ್ ಮಾಡ್ತಾರೆ. ಅವಾಗ ಡೈರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಆಯಿತು. ಮತ್ತು ಸೆಪರೇಟ್ ಅಪ್ಲಿಕೇಶನ್ ಅಂತ ಇರಲ್ಲ, ಹಾಗೆ ಆಪ್ಷನ್ ಎಂಟ್ರಿಗೆ ಸೆಪರೇಟ್ ಫೀಸ್ ಅಂತಲೂ ಇರಲ್ಲ. ಕ್ಲಿಯರ್ ಆಯ್ತಾ? ಅದಂತರ ವಿದ್ಯಾರ್ಥಿಗಳು ಕೇಳುವಂತಹ ಮತ್ತೊಂದು ಪ್ರಶ್ನೆ, ಈಗ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅಂತ ಏನಾದರೂ ಇರತ್ತಾ ಅಂತ ಕೇಳ್ತಾ ಇದ್ರು. ಹಾಂ, ಇರುತ್ತೆ, ಬಟ್ ಇದುವರೆಗೆ ಅನೌನ್ಸ್ ಮಾಡಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಆಪ್ಷನ್ ಎಂಟ್ರಿ ಇಂತಹ ಡೇಟ್ನಿಂದ ಇಲ್ಲಿವರೆಗೆ ನಡೆಯುತ್ತೆ, ಅದರೊಳಗಡೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳ್ತಾರೆ. ಜನರಲಿ ಒಂದು 3 to 4 days ಟೈಮನ್ನು ಕೊಟ್ಟಿರ್ತಾರೆ, 3 ರಿಂದ 4 ದಿನ ಟೈಮನ್ನು ಕೊಟ್ಟಿರ್ತಾರೆ. ಅದರ ನಡುವೆನೇ ವಿದ್ಯಾರ್ಥಿಗಳು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಆಪ್ಷನ್ ಎಂಟ್ರಿಗೂ ಕೂಡ ಲಾಸ್ಟ್ ಡೇಟ್ ಅಂತ ಕೊಟ್ಟಿರ್ತಾರೆ. ಆಪ್ಷನ್ ಎಂಟ್ರಿ ಆದ ನಂತರ ಈಗ ನಿಮ್ಮ ಆಪ್ಷನ್ ಎಂಟ್ರಿ ಹಾಗೆ ರ್ಯಾಂಕ್ ಆಧಾರದ ಮೇಲೆ ನಿಮಗೆ ಕಾಲೇಜನ್ನು ಅಲಾಟ್ ಮಾಡಲಾಗುತ್ತೆ. ಈ ರೀತಿ ಪ್ರಾಸೆಸ್ ಇರುತ್ತೆ. ನಂತರ ಆಪ್ಷನ್ ಎಂಟ್ರಿ ಬಗ್ಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರೋ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಅದನ್ನು ನೋಡಿರಬಹುದು. ನೋಡದೆ ಇದ್ರೆ ಚೆಕ್ ಮಾಡಿ, ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸಲ್ಲಿ ಇರುತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.